ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಆಗಸ್ಟ್ 13 ತಾರೀಕು ಇರುವಂತಹ ಶಿವ ಮತ್ತು ವಿಷ್ಣುವಿನ ಅತ್ಯಂತ ಪವಿತ್ರ ದಿನ ಅಂತಾನೆ ಹೇಳಲಾಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ದೀರೋ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರ ಬಗ್ಗೆ ನೋಡೋದಾದ್ರೆ, ಮೊದಲಿಗೆ ನಾವು IT ಮತ್ತು ಕಾರ್ಪೊರೇಟ್ ಕೆಲಸವನ್ನ ಮಾಡುವಂತ ವ್ಯಕ್ತಿಗಳ ಬಗ್ಗೆ ಗಮನಿಸಬೇಕಾಗುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕಂತ ಫಲ ತಡವಾದ್ರೂ ಕೂಡ ಧನಾತ್ಮಕ ಫಲಿತಾಂಶಗಳು ಹಾಗೂ ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಗುತ್ತೆ. ನಿಮ್ಗೆ ಈ ಸಮಯದಲ್ಲಿ ಕೆಲಸ ಒತ್ತಡ ಆಗ್ಬೋದು, ಹಾಗೆ ಡೆಡ್ ಲೈನ್ ಗಳ ಒತ್ತಡ ಹೆಚ್ಚಾಗುತ್ತೆ. ಯಾರೆಲ್ಲ ಕೃಷಿಕರಿದ್ರೋ ಈ ಒಂದು ಬೆಳವಣಿಗೆ ನಿಮ್ಗೆ ಅತ್ಯುತ್ತಮ ಲಾಭವನ್ನ ತಂದುಕೊಡುತ್ತೆ. ಹೊಸ ಕೃಷಿ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಳ್ಳಲು ಇದು ಒಳ್ಳೆ ಸುಸಮಯ ಅಂತಾನೆ ಹೇಳ್ಬೋದಾಗುತ್ತೆ. ಈ ಸಮಯದಲ್ಲಿ ನಿಮ್ಗೆ ಕೆಲಸಗಾರರ ಕೊರತೆ ಎದುರಾಗಬಹುದು. ಇನ್ನು ಯಾರೆಲ್ಲ ವೈದ್ಯರು ಮತ್ತು ವಕೀಲರಿದ್ದೀರೋ ನಿಮ್ಮನ್ನ ಹೊಸ ಕ್ಲೈಂಟ್ಗಳು ಹುಡ್ಕೊಂಡು ಬರ್ತಾರೆ. ಸಮಾಜದಲ್ಲಿ ನಿಮ್ಮ ಹೆಸರಿಗಿರ್ತಕ್ಕಂಥ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ. ನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರುತ್ತೆ. ಸಣ್ಣ ಮಟ್ಟದ ಹೂಡಿಕೆಗಳಿಂದ ಈ ಮಾಸ ದ್ವಿತೀಯಾರ್ಧದಲ್ಲಿ ಉತ್ತಮ ಲಾಭ ಕಂಡು ಬರುತ್ತೆ. ಆದಾಯ ಬಂದಷ್ಟು ವೇಗವೇ ಹಣ ಖರ್ಚಾಗುತ್ತೆ. ಹಣಕಾಸಿನ ಯೋಜನೆ ಇದ್ದರೆ ಕೈ ಖಾಲಿಯಾಗೋ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ವ್ಯಾಪಾರ ಮತ್ತು ವ್ಯವಹಾರ ಮಾಡೋರಿಗೆ ಈ ಸಮಯದಲ್ಲಿ ಪೂಜಾ ಸಾಮಗ್ರಿಗಳಾಗ್ಬೋದು, ಜವಳಿ ಆಗ್ಬೋದು, ವ್ಯಾಪಾರ ಮಾಡೋರಿಗೆ ಉತ್ತಮ ಲಾಭ ಅಂತಾನೆ ಹೇಳ್ಬೋದಾಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಪಾಲ್ದಾರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತವೆ. ಹಣದ ವಿಚಾರದಲ್ಲಿ ಪಾರದರ್ಶಕತೆಯನ್ನ ಕಾಪಾಡ್ಕೊಳ್ಳಿ. ಇನ್ನು ಕುಟುಂಬ ವಿಚಾರ ಬಂತು ಅಂದ್ರೆ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುತ್ತೆ. ದಂಪತಿಗಳ ನಡುವೆ ಪ್ರೀತಿ ಮತ್ತು ಅನ್ಯೋನ್ಯತೆ ಹೆಚ್ಚಾಗುತ್ತೆ. ಪ್ರೇಮಿಗಳಿಗೆ ಪೋಷಕರ ಒಪ್ಪಿಗೆ ಸಿಗುತ್ತಿದೆ. ಆದರೆ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ಕೋಪ ಮಾಡ್ಕೊಳ್ಳೋದ್ರಿಂದ ಕುಟುಂಬದ ವಾತಾವರಣ ಸ್ವಲ್ಪ ಹಾಳಾಗುತ್ತೆ. ಇನ್ನು ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ, ಈ ಮಾಸದಲ್ಲಿ ನಿಯಮಿತ ಪೂಜೆ ಪುರಸ್ಕಾರಗಳ ಮತ್ತು ಧ್ಯಾನವನ್ನ ಮಾಡೋದ್ರಿಂದ ನಿಮಗೆ ಹೊಸ ಚೈತನ್ಯ ಮತ್ತು ಹೊಸ ಹುರುಪು ನಿಮ್ಮದಾಗುತ್ತೆ. ಮಂಗಳನ ಪ್ರಭಾವ ಇರೋದ್ರಿಂದ BP ಮತ್ತು ಶುಗರ್ ನಂತಹ ಸಮಸ್ಯೆಗಳು ನಿಮಗೆ ಕಾಣಿಸ್ಕೋಬಹುದು. ಈ ಒಂದು ಶ್ರಾವಣ ಮಾಸದಲ್ಲಿ ನಾನು ಹೇಳ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ನೀವು ಹೋಗಿ ಮೊದಲಿಗೆ ಮುರುಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನ ಮಾಡಬೇಕಾಗತ್ತೆ. ಇದರಿಂದ ಮನಸ್ಸಿನ ಭಯ ಮತ್ತು ಒತ್ತಡ ನಿವಾರಣೆ ಆಗುತ್ತೆ. ಎರಡನೇದಾಗಿ ನಂಜನಗೂಡಿನಲ್ಲಿರ್ತಕ್ಕಂಥ ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಿ ಆ ಒಂದು ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮಾಡಿಸೋದ್ರಿಂದ ಹಳೆಯ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ಕೊಡಬೇಕಾಗತ್ತೆ. ಕುಜದೋಷ ಮತ್ತು ಮಂಗಳ ದೋಷ ಇದ್ರೆ ಆ ಒಂದು ಪರಿಹಾರ ಅಲ್ಲೇ ಆಗುತ್ತೆ. ಪ್ರತಿ ಸೋಮವಾರ ಶಿವನಿಗೆ ಬಿಲ್ಪತ್ರೆಯನ್ನ ಅರ್ಪಿಸಿ ಓಂ ನಮಃ ಶಿವಾಯ ಎಂಬ ಮೂಲ ಮಂತ್ರವನ್ನ ಪಠಿಸಿ. ಈ ಒಂದು ಶ್ರಾವಣ ಮಾಸದಲ್ಲಿ ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರುತ್ತೆ 9 ಮತ್ತು 1. ಅದೃಷ್ಟ ಬಣ್ಣ ಕೆಂಪು ಮತ್ತು ಕೇಸರಿ ಆಗಿರುತ್ತೆ. ಈ ಒಂದು ಮಾಸದಲ್ಲಿ ನೀವು ಮುಖ್ಯವಾಗಿ ಕಪ್ಪು ಬಣ್ಣ ಮತ್ತು ನೀಲಿ ಬಣ್ಣದ ಬಳಕೆಯನ್ನ ಕಡಿಮೆ ಮಾಡಬೇಕಾಗುತ್ತೆ. ವಸ್ತ್ರದಲ್ಲಾಗ್ಬೋದು, ಯಾವುದೇ ಒಂದು ಇನ್ನಿತರ ವಸ್ತುಗಳಲ್ಲಾಗ್ಬೋದು ಕೂಡ ಈ ಒಂದು 2 ಬಣ್ಣವನ್ನು ನೀವು ನೆಗ್ಲೆಕ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಶ್ರಾವಣ ಮಾಸದ ಮೇಷರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು ವಿಡಿಯೋನ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಸ್ಕ್ರೀನ್ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಮ್ಮನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.